ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಏನಪ್ಪ ಸ್ಟಾರ್ಟಿಂಗ್ ವ್ಲಾಗಲ್ಲೇ ಏನಿದು ಗಿಫ್ಟು ಅಂತ ತೋರಿಸ್ತಾ ಇದ್ದೀರಾ. ಇದು ಹಸ್ಬೆಂಡ್ ಗಿಫ್ಟು. ಯಾರೋ ಏನೋ ಇವರಿಗೆ ಗಿಫ್ಟ್ ಮಾಡಿದ್ದಾರೆ ಕಂಪ್ನಿಯಿಂದನೇ. ಏನು ಅಂತ ಮುಂದೆ ತೋರಿಸ್ತೀನಿ. ಜೊತೆಗೆ ಇವತ್ತಿಂದ ಒಂದು ಅಂದ್ಕೊಂಡಿದ್ದೀನಿ, ನನಗೆ ಯಾವಾಗಲೂ ಅಷ್ಟೇ ನನ್ನ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ತುಂಬ ಒಳ್ಳೆ ಕಮೆಂಟ್ಸ್ ಬರುತ್ತೆ. ಎಷ್ಟು ಖುಷಿ ಆಗುತ್ತೆ ಅಂದರೆ, ಈ ಕಮೆಂಟ್ಸ್ ಎಲ್ಲ ಓದ್ತಾ ಇದ್ದರೆ ನೀವು ಹೇಳ್ತೀರಲ್ವ, ನಿಮ್ಮ ಮಾತುಗಳಿಂದ ನನಗೆ ಪಾಸಿಟಿವಿಟಿ ಬರುತ್ತೆ, ಒಂಥರ ಎನರ್ಜಿ ಬರುತ್ತೆ ಅಂತ. ನಾನಿವತ್ತು 100% ಹೇಳ್ತಾ ಇದ್ದೀನಿ. ನಾನೇನಾದರೂ ಎನರ್ಜಿ ಲೋ ಆದಾಗ, ಸ್ವಲ್ಪ ಬೇಜಾರಾದಾಗ, ಏನಾದರೂ ತುಂಬ ಸುಸ್ತಾದಾಗ ಈ ಕಮೆಂಟ್ಸ್ಗಳು ನನಗೊಂಥರ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಈ ಕಮೆಂಟ್ಸ್ ನೋಡಿದ ತಕ್ಷಣ ಸುಮಾರು ಜನ ನನ್ನ ಫ್ರೆಂಡ್ಸ್ ಎಲ್ಲ ಆಡ್ಕೋತಾ ಇರ್ತಾರೆ, ಎಷ್ಟು ಜನ ನಿನ್ನ ಇಷ್ಟಪಡ್ತಾರೆ ಹಾಗೆ ಹೀಗೆ ಅಂತ ಎಲ್ಲ. ಬಟ್ ಇದನ್ನೆಲ್ಲ ನೋಡಿದಾಗ ನನಗೆ ಜಂಬ ಬರಲ್ಲ, ಇಷ್ಟೊಂದು ಜನ ನನಗೆ ಇಷ್ಟಪಡ್ತಲ್ಲ ಅಂತ ಇದು ಎಕ್ಸೈಟ್ಮೆಂಟ್ ಆಗಲ್ಲ. ನನ್ನಲ್ಲಿ ಜಾಸ್ತಿ ಆಗುವಂಥದ್ದು ಜವಾಬ್ದಾರಿ. ಎಷ್ಟು ಜನ ನನ್ನ ಈಗ ನೋಡಿ, ಒಂದು 100 ಜನ, ಒಂದು 10 ಜನ ನನ್ನ ಬ್ಲಾಗ್ನ ನೋಡಿದ್ರು ಕೂಡ 10 ಜನದ ಲೈಫಲ್ಲಿ ನಾನು ಏನಾದ್ರು 1% ಚೇಂಜ್ ಮಾಡೋಕ್ಕೂ ಸಾಧ್ಯ ಅಂದರೆ ನಾನು ತುಂಬಾ ಖುಷಿ ಪಡ್ತೀನಿ. ಯಾಕೆಂದರೆ ಒಬ್ಬರ ಲೈಫಲ್ಲಿ ಏನೋ ಒಂದು ಮೂಡನ್ನ ಚೇಂಜ್ ಮಾಡೋದ್ರಲ್ಲಿ, ಅವ್ರಿಗೆ ಒಂದು ಹ್ಯಾಪಿನೆಸ್, ಒಂದು ಚಿಕ್ಕ ಹ್ಯಾಪಿನೆಸ್ ಕೊಡೋದ್ರಲ್ಲಿನೂ ಎಷ್ಟು ಖುಷಿ ಇದೆ. ನೀವೇ ಟ್ರೈ ಮಾಡಿ ನಿಮ್ಮ ಲೈಫಲ್ಲಿ. ಯಾರಿಗೋ ಒಬ್ಬರು ತುಂಬ ಮೂಡ್ ಔಟ್ ಆಗಿರ್ತಾರೆ, ನೀವು ಏನಾದ್ರು ಅವ್ರಿಗೆ ನಗಿಸೋದ್ರಿಂದ, ಅವ್ರ ಮೂಡ್ ಚೆನ್ನಾಗಿ ಮಾಡೋದ್ರಿಂದ ಎಷ್ಟು ಖುಷಿ ಸಿಗುತ್ತೆ. ಖುಷಿಗಿಂತ ಲೈಫಲ್ಲಿ ಒಂಥರ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಅಂಥ ಒಂದು ಜವಾಬ್ದಾರಿ ನನಗಾಗುತ್ತೆ. ಇಲ್ಲಪ್ಪ, ನಾನು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ತಗೊಬರ್ಬೇಕು, ಇನ್ನೂ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಇನ್ನೂ ರೆಗ್ಯುಲರೈಸ್ ಆಗಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ನನಗೆ ಮಗು ಚಿಕ್ಕವಳಿರೋದ್ರಿಂದ, ಜೊತೆಗೆ ವರ್ಕಿಂಗು, ಇದೆಲ್ಲ ನನ್ನ ಎಕ್ಸಾಮ್ಸು, ಇದನ್ನೆಲ್ಲ ತಲೆಯಲ್ಲಿಟ್ಕೊಂಡು ಸ್ವಲ್ಪ ತುಂಬ ರೆಗ್ಯುಲರಾಗಿ ನಾನು ಆನ್ ಟೈಮ್ ಹಾಕ್ತೀನಿ ಅಂತಲ್ಲ, ಬಟ್ ಆದಷ್ಟು ಎಷ್ಟಾಗುತ್ತೋ ಅಷ್ಟು ವ್ಲಾಗ್ಸ್ನ ಮಾಡಿ ಒಳ್ಳೆ ಕಂಟೆಂಟ್ನೇ ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಬಿಕಾಸ್ ಏನೋ ಒಂದು ಕಂಟೆಂಟ್ ಮಾಡಿ ಕೊಡೋಕ್ಕೆ ಇಷ್ಟ ಆಗಲ್ಲ, ಬಟ್ ಈಸಿ. ಆ್ಯಕ್ಚುಲಿ ಏನೋ ಒಂದು ಡೈಲಿ ವ್ಲಾಗ್ಸ್ ಹಂಗಿದ ತಕ್ಷಣ ನಾವು ಏನೇನು ಮಾಡ್ತಾಯಿದ್ದೀವಿ ಅಂತ ಹಾಕೋದು ಈಸಿ ಅಂತ ಹೇಳಕ್ಕೆ ಬರಲ್ಲ. ಕಂಪ್ಯಾರಿಟಿವ್ಲಿ ಇದಕ್ಕಿಂತ ಸ್ವಲ್ಪ ಈಸಿ ಅಂತಲೇ ಹೇಳ್ಬೋದು. ಬಟ್ ಇದೇ ಥರ ನಾನು ಮಾಡಬೇಕು, ಇಷ್ಟು ತೋರಿಸ್ಬೇಕು, ನನ್ನ ವ್ಲಾಗ್ ನೋಡಿದ ತಕ್ಷಣ ಏನೋ ಅವ್ರಿಗೆ ಏನಾದರೂ ಯೂಸ್ ಆಗಬೇಕು ಅಂತ ಅಂದ್ಕೊಂಡೆ ನಾನು ವ್ಲಾಗ್ ಮಾಡೋದು. ಇಲ್ಲಾಂದರೆ ಅವತ್ತೇನು ಕಂಟೆಂಟ್ ಇಲ್ಲ, ನನಗೆ ಏನೋ ಒಂದು ಮಾಡಿ ಅಪ್ಲೋಡ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಆ ರೀತಿ ಒಂದು ತಲೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ. ಸೊ ನೀವೇನಾದರೂ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡಬೇಡಿ, ಬೇರೆ ವೀಡಿಯೋಸು ನೋಡಿ. ನಿಮ್ಗೇನಾದ್ರು ಸ್ವಲ್ಪ ಯೂಸ್ ಆಗುತ್ತೆ ಅಂದ್ರೆ ಕಮೆಂಟ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ಮೇಯ್ನಾಗಿ ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಲೈಕ್ ಮಾಡಿ ಅನ್ನೋದು ಏನಕ್ಕೆ ಅಂದರೆ, ನನಗೆ ಯಾವ ರೀತಿ ಟಾಪಿಕ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅಷ್ಟೇ, ಫೋರ್ಸ್ ಏನಿಲ್ಲ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನಿಮ್ಗೆ ಇಷ್ಟ ಆದರೆ ಮಾಡಿ. ಸೊ ಇವತ್ತು ಏನಪ್ಪ ಅಂದರೆ, ನಾನು ಪಾಲಕ್ ಪನ್ನೀರ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಮೆಥಡಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ. ಯಾಕೆಂದರೆ ನಮ್ಮದೆಲ್ಲ ವರ್ಕಿಂಗ್ ಆಗಿರೋದ್ರಿಂದ ದಿಢೀರ್ ಅಂತ ಆಗ್ಬಿಡ್ಬೇಕು. ಒಂದು ಬಾಣಲಿ ತಗೊಂಡು ಎಣ್ಣೆ ಹಾಕಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಈರುಳ್ಳಿ, ಗೋಡಂಬಿ, ಚಕ್ಕೆ, ಲವಂಗ ಮತ್ತು ಕಸೂರಿ ಮೇಥಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇಲ್ಲ, ಯಾಕಂದರೆ ನಾನು ಫ್ರೆಶ್ ಆಗಿಯೇ ಮಾಡಿ ಇಟ್ಕೊಂಡಿದ್ದೀನಿ. ಮನೆಯಲ್ಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಇಲ್ಲ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಈ ಸ್ಟೇಜಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೋಬೇಕು. ಒಂದು 3/4 ಇಂಚಷ್ಟು ಅಥವಾ 1 ಇಂಚಷ್ಟು ಶುಂಠಿ, ಒಂದು 5ರಿಂದ 6 ಬೆಳ್ಳುಳ್ಳಿ, ಇದನ್ನು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೋಬೇಕು ಸ್ವಲ್ಪ. ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು, ಇದೊಂದು ತುಂಬಾ ಈಸಿ ಮತ್ತು ಎಷ್ಟು ಹೆಲ್ದಿ ಅಂದರೆ, ನೀವು ಪಾಲಕ್ ಯೂಸ್ ಮಾಡ್ತಿರ್ತೀರಾ, ಜೊತೆಗೆಲ್ಲ ಸ್ಪೈಸಸ್ ಯೂಸ್ ಮಾಡ್ತಿರ್ತೀರಾ, ಜೊತೆಗೆ ಪನ್ನೀರ್ ಯೂಸ್ ಮಾಡ್ತಿರ್ತೀರಾ. ಪ್ರೋಟೀನ್ ರಿಚ್ಚು, ಐರನ್ ರಿಚ್ಚು, ಒಂಥರ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ನೋಡಿ, ನಾನು 1.5 ಕಟ್ಟಷ್ಟು ಕಂಪ್ಲೀಟಾಗಿ ನಾನು ಪಾಲಕ್ನ ಹಾಕಿದ್ದೀನಿ. ಎಷ್ಟು ಆ ಗ್ರೀನರಿ, ನಾವು ಎಷ್ಟು ಕಲರ್ಫುಲ್ಲಾಗಿ ಊಟ ಮಾಡ್ತೀವೋ ಅಷ್ಟು ಹೆಲ್ದಿಯಾಗಿರ್ತೀವಿ. ಆಮೇಲೆ ಅದೇನು ನಾನು ಕಟ್ಟು ಮಾಡಿರಲಿಲ್ಲ, ಅದು ಯಾಕೆಂದರೆ ಬೆಂದ ಮೇಲೆ ಅದು ಇಷ್ಟೇ ಆಗುತ್ತೆ, ಅದಕ್ಕೆ ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಆ ಗಿಫ್ಟ್ ಏನು ಅಂದರೆ ಇದೇ ಗಿಫ್ಟು. ಸೊ ಬಂದಿದ್ದ ತಕ್ಷಣ ನಮ್ಮ ಹೆಣ್ಮಕ್ಳಿಗೆ ಅದೊಂದು ಇದೆಯಲ್ವ, ಯೂಸ್ ಮಾಡೋವ್ರಿಗೂ ನಿದ್ದೆ ಬರಲ್ಲ, ಸಮಾಧಾನ ಆಗ್ತಾ ಇರಲ್ಲ. ನನಗೆ ಅದಕ್ಕೇ ಗ್ರೀನ್ ಟೀ ಮಾಡ್ಕೊಳ್ಳೋಣ, ಅದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅದರಲ್ಲಿ ಬಿಸಿನೀರು ಹಾಕಿ, ಇದು ಗ್ರೀನ್ ಟೀ ಇತ್ತು, ಸ್ಯಾಚೆಟ್ ಇತ್ತು ಟಾಟಾ ಅವ್ರದ್ದು, ಅದನ್ನು ಹಾಕಿ ಇಡ್ತಾಯಿದ್ದೀನಿ. ಚೆನ್ನಾಗಿ ಬ್ರ್ಯೂ ಆದರೆ ಗ್ರೀನ್ ಟೀ ಆಗಾಗ ಅಡುಗೆ ಮಾಡ್ಕೊಳ್ತಾನೆ ಕುಡಿತಾ ಇರ್ತೀನಿ. ಯಾವಾಗಲೂ ಅಷ್ಟೇ, ನಮ್ಮ ಬಗ್ಗೆ ನಾವು ಕೇರ್ ತೊಗೋಬೇಕು ಅಂದರೆ, ಕೆಲವು ಸತಿ ಟೈಮ್ ಕೊಟ್ಕೊಳ್ಳೋಕ್ಕಾಗಲ್ಲ ಅಂದರೆ
ಇರುವಂಥ ಶೆಡ್ಯೂಲಲ್ಲೇ ನಾವು ಹೆಂಗೆ ಟೈಮ್ ಮಾಡ್ಕೋಬೇಕು ಅಂತ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಇರ್ತೀನಿ. ನೋಡಿ, ಗ್ರೀನ್ ಟೀ ಬ್ಯಾಗ್ ಅದಕ್ಕೆ ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇಟ್ಟಿದ್ದೆ. ಒಂದು 5 ನಿಮಿಷ ಬ್ರ್ಯೂ ಆಗಕ್ಕೆ ಬಿಟ್ಟು ಕುಡಿತಾ ಇದ್ದರೆ ಒಂಥರ ರಿಲ್ಯಾಕ್ಸ್ ಅನಿಸ್ತಾ ಇರುತ್ತೆ. ನೀವು ಇದನ್ನು ಮಾಡ್ಕೊಳ್ದೇ ಇದ್ದರೂ ಸುಮ್ಮನೆ ಬಿಸಿನೀರು ಕುಡಿಯೋಂಥದ್ದು, ಇದು ಇಲ್ಲಾಂದರೆ ಸುಮ್ಮನೆ ಒಂದು ಗ್ಲಾಸಲ್ಲಿ ಯಾವಾಗಲೂ ಅಷ್ಟೇ ನೀವು ಅಡುಗೆ ಮನೆಗೆ ಹೋಗ್ತೀರಾ, ಅಡುಗೆ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಒಂದು ಮಗ್ಗಲ್ಲಿ ನೀರು ತುಂಬಿಸ್ಕೊಂಡಿರಿ, ಅದು ಅಡುಗೆಗೆ ಯೂಸ್ ಆಗುತ್ತೆ. ಒಂದು ಗ್ಲಾಸಲ್ಲಿ ನೀರು ತುಂಬಿಸ್ಕೊಂಡಿರಿ, ಅದನ್ನು ನೀವು ಅದು ನಿಮ್ಮನ್ನು ಹೈಡ್ರೇಟ್ ಮಾಡ್ತಾ ಇರುತ್ತೆ. ಯಾಕಂದರೆ ನಿಂತ್ಕೊಂಡೇ ಇರ್ತೀವಿ, ಕೆಲವು ಸತಿ ಚಪಾತಿ ಮಾಡಬೇಕಂದ್ರೆ 1.5 ಗಂಟೆ ಟೈಮು, 1 ಮುಕ್ಕಾಲು ಗಂಟೆ ಟೈಮ್, 2 ಗಂಟೆ ಟೈಮು ನಿಂತ್ಕೊಂಡೇ ಇರ್ತೀವಿ, ಒಂಥರ ಸುಸ್ತಾದಂಗೆ ಆಗ್ತಿರುತ್ತೆ. ಸೊ ಆಗ ಸ್ವಲ್ಪನೇ ಒಂದೊಂದು ಕಾಲು ಗಂಟೆಗೂ ಒಂದು ಅರ್ಧ ಗ್ಲಾಸ್ ನೀರು ಕುಡಿತಾ ಇದ್ದರೆ ನೀವು ನೋಡ್ಕೊಳ್ಳಿ ಅಷ್ಟು ಸುಸ್ತಾಗಲ್ಲ. ಯಾಕೆಂದರೆ ಬಾಡಿ ಹೈಡ್ರೇಟೆಡ್ ಆಗಿರುತ್ತೆ, ಸುಸ್ತು ಥರ ಆಗ್ತಾ ಇರಲ್ಲ. ಸೊ ಆ ರೀತಿ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ. ಬಾಡಿ ಹೈಡ್ರೇಟ್ ಆಗಿರೋಂಥದ್ದು ತುಂಬ ಇಂಪಾರ್ಟೆಂಟು. ಡಿಹೈಡ್ರೇಷನ್ ಆಗಿದೆ ಅಂದರೆ ಇನ್ಫ್ಯಾಕ್ಟ್ ತಲೆನೂ ನೆಟ್ಟಗೆ ಓಡಲ್ಲ. ಬ್ರೈನ್ಗೂ ಬಾಡಿ ಪಾರ್ಟ್ಸ್ಗೆ ಎಲ್ಲದಕ್ಕೂ ವಾಟರ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು ನಂದಿನಿ ಅವ್ರದ್ದು ಪನ್ನೀರ್ ತೊಗೊಂಡಿದ್ದೆ, ಅದನ್ನು ಕ್ಯೂಬ್ಸಾಗಿ ಕಟ್ ಮಾಡ್ತಾಯಿದ್ದೀನಿ. ನಾನು ಕಟ್ ಮಾಡಬೇಕಾದ್ರೆ ನನ್ನ ಮಗಳು ಬಂದಳು, ಅಮ್ಮ ದೊಡ್ಡದಾಗಿ ಕಟ್ ಮಾಡಬೇಡ, ಚಿಕ್ಕದಾಗಿ ಕಟ್ ಮಾಡು, ಪೀಸಸ್ ಜಾಸ್ತಿ ಬರುತ್ತೆ ಅಂತ ಅಂದಳು. ಅವಳಿಗೆ ಮತ್ತು ಮನೆಯಲ್ಲಿ ಎಲ್ಲರಿಗೂ ಅಷ್ಟೇ, ಎಸ್ಪೆಷಲಿ ದೊಡ್ಡವಳಿಗೆ ಚಿಕ್ಕವಳಿಗೆ ಪನ್ನೀರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಅದಕ್ಕೆ ಇವತ್ತು ಫಸ್ಟು ಮಾಡಿದ ತಕ್ಷಣ ಹಸ್ಬೆಂಡ್ ಇರಲಿಲ್ಲ ಮನೇಲಿ, ಸೊ ಅದಕ್ಕೆ ಮಾಡಿದ ತಕ್ಷಣ ಫಸ್ಟು ದೊಡ್ಡವಳಿಗೆ ಕೊಟ್ಟೆ. ಫುಲ್ಲು ಖುಷಿ ಅವಳಿಗೆ, ಎಷ್ಟು ಚೆನ್ನಾಗಿ ಮಾಡ್ತೀಯಮ್ಮ ಅಂತ. ಅಂದರೆ ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಅದೊಂದು ಮಾತಿಗೆ ನಾವೆಲ್ಲ ತಾಯಿಯಂದ್ರೆ ಹಾಗೆ ಅಲ್ವಾ, ನಮ್ಮ ಮನೆಯವ್ರಿಗೆ ಅಥವಾ ನಮ್ಮ ಮಕ್ಕಳು ಚೆನ್ನಾಗಿದೆಯಮ್ಮ ಅಂತ ಹೊಟ್ಟೆ ತುಂಬ ತಿಂದ್ಬಿಟ್ರೆ ಅಂತೂ ಅಪ್ಪ ಅಷ್ಟು ಖುಷಿಯಾಗಿ ಹೋಗುತ್ತೆ. ನನಗೂ ಅಷ್ಟೇ ಒಬ್ಬರು ಒಳ್ಳೆ ಕಮೆಂಟ್ ಮಾಡಿದ್ರು, ಎಷ್ಟು ನೀವು ಮನೆಯವ್ರನ್ನ ಅಂದರೆ ಫುಲ್ ಫ್ಯಾಮಿಲಿನ ಪ್ರೀತಿಸ್ತೀರಾ ಅಂತ. ನಾನು ಅಲ್ಲ, ಪ್ರತಿಯೊಬ್ಬರು ಲೇಡೀಸು ನಾವು ಇಂಡಿಯನ್ ವುಮೆನ್ ಗುಣನೇ ಅದು. ನಮಗೆ ಬೇಜಾರಾದರೂ ಕೋಪ ಬಂದರೂ ಎಷ್ಟೇ ಆದರೂ ಕೂಡ ಅಟ್ ದ ಎಂಡ್ ನಾವು ಮಾಡ್ತೀವಿ, ನಮ್ಗೆ ಪೇಷನ್ಸ್ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಇಲ್ಲಿ ನಾನೊಂದು ತಪ್ಪು ಮಾಡಿದ್ದೀನಿ. ತಪ್ಪು ಮಾಡಿದರೂ ಅಷ್ಟು ಮೇಜರಾಗಿ ಗೊತ್ತಾಗಲಿಲ್ಲ, ಬಟ್ ನೀವು ಆ ತಪ್ಪು ಮಾಡಬೇಡಿ. ಎಣ್ಣೆ ಹಾಕಿ ಉಪ್ಪು, ಅಡುಗೆ ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ ಇದಿಷ್ಟನ್ನು ಹಾಕಿ ಪನ್ನೀರನ್ನ ಹಾಕಿ ರೋಸ್ಟ್ ಮಾಡ್ಕೊಳ್ಳಿ, ಆಯಿತಾ. ನೆಕ್ಸ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕಿತ್ತು. ನಾನು ಏನು ಮಾಡಿರೋದು ಅಂದರೆ ಜೊತೆಗೆ ಬಿಗ್ ಬಾಸ್ ನೋಡ್ತಾ ಇದ್ದೆ, ಅದ್ರ ಮೇಲೆ ಗಮನ ಹೋಗ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದನ್ನೇ ಮರ್ತುಬಿಟ್ಟಿದ್ದೀನಿ. ಅದಕ್ಕೆ ನೀವು ಆ ತಪ್ಪು ಮಾಡಬೇಡಿ. ಇಲ್ಲಿ ಸ್ವಲ್ಪ ರೋಸ್ಟ್ ಆಗಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಆಯಿತಾ. ಆಮೇಲೆ ಅದೆಲ್ಲ ಏನು ಬೇಯಿಸ್ಕೊಂಡಿದ್ವಲ್ಲ ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ. ನೀವು ಸಂಜೆ ಮಾಡ್ತೀರಾ ಅಂದರೆ ರಾತ್ರಿನೇ ಸಂಜೆ ಮಾಡ್ತೀರಾ ಅಂದರೆ ರಾತ್ರಿಗೆ ಮಾಡ್ತೀರಾ ಅಂದರೆ ಸಂಜೆನೇ ಫ್ರೈ ಮಾಡಿ ಇಟ್ಕೊಂಬಿಡಿ. ಇಲ್ಲಾಂದರೆ ಬೆಳಗ್ಗೆ ಮಾಡ್ತೀರಾ ಅಂದರೆ ಸ್ವಲ್ಪ ಬೇಗ ಎದ್ದು, ಇಲ್ಲಾಂದರೆ ಓಪನ್ ಪ್ಯಾನ್ ಒಂದು ದೊಡ್ಡ ತಟ್ಟೆಯಲ್ಲಿ ಹಾಕಿ ಹರಡ್ಬಿಟ್ಟು ಇಟ್ಬಿಟ್ರೆ ಅದು ಚೆನ್ನಾಗಿ ಹೀಟ್ ಕಡಿಮೆ ಆಗೋಗುತ್ತೆ. ಹೀಟಲ್ಲಿ ಮಿಕ್ಸಿ ಆಡಿಸ್ಬಿಟ್ರೆ ಅಂತೂ ನಾನು ಎಷ್ಟೊಂದು ಸತಿ ಆ ಥರ ಸುಟ್ಕೊಂಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದು ಸಡನ್ನಾಗಿ ಆ ಹೀಟಿಗೆ ಪ್ರೆಷರು ಹೊರಗಡೆ ಎಲ್ಲ ಮಸಾಲೆ ಬಂದ್ಬಿಡುತ್ತೆ, ಕೈ ಮೇಲೆಲ್ಲ ಮಸಾಲೆ ಹೋಗುತ್ತೆ. ಸೊ ಯಾವಾಗಲೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಎಷ್ಟೇ ಅರ್ಜೆಂಟ್ ಇದ್ದರೂ ಕೂಡ 3 ನಿಮಿಷ 4 ನಿಮಿಷ ಸಾಕು. ಒಂದು ದೊಡ್ಡ ತಟ್ಟೆಯಲ್ಲಿ ಅದನ್ನು ಸ್ಪ್ರೆಡ್ ಮಾಡಿ ಇಟ್ಬಿಡಿ. ಆ ಹೀಟ್ ಕಡಿಮೆ ಆದಮೇಲೆ ಮಿಕ್ಸಿ ಆಡಿಸ್ಕೊಳ್ಳಿ. ನೆಕ್ಸ್ಟು ನಾನು ಹೇಳಿದ್ನಲ್ಲ, ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದಮೇಲೆ ಈ ಮಿಕ್ಸಿ ಮಾಡಿಸ್ಕೊಂಡಿರೋದನ್ನು ಅಲ್ಲಿಗೆ ಹಾಕಿ, ಆಮೇಲೆ ನಾನು ಬೆಣ್ಣೆನೂ ಹಾಕಿದ್ದೀನಿ, ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ. ಆಮೇಲೆ ಈಗ ಧನಿಯಾ ಪುಡಿ, ಗರಂ ಮಸಾಲ, ಇನ್ನೊಂದು ಸ್ವಲ್ಪ ಕಸೂರಿ ಮೇಥಿ ಇದೆಲ್ಲನೂ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ಕಿಚನ್ ಕಿಂಗ್ ಮಸಾಲ ಅಂತ ಬರುತ್ತೆ, ಅಥವಾ ಚಿಕನ್ ಫ್ರೈ ಮಸಾಲ ಅಂತ ಬರುತ್ತೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಇಲ್ಲಾಂದರೆ ಗರಂ ಮಸಾಲ ಬೇಸಿಕ್ಸ್ ನ್ಯಾಚುರಲಾಗಿ ಮಾಡಬೇಕು, ಇಷ್ಟು ಮಾಡಿದರೂ ಸಾಕು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮೋರ್ ಓವರ್ ಏನು ಗೊತ್ತಾ, ಇದೆಲ್ಲ ಹಾಕ್ತಿರಲ್ಲ ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ಅದನ್ನು ಬಿಟ್ಬಿಡಬೇಕು. ಒಂದು 10 ನಿಮಿಷ ಬಿಟ್ಟರೆ ಎಣ್ಣೆ ಎಲ್ಲ ತೇಲ್ ಬರುತ್ತೆ, ಬೆಣ್ಣೆದು ಅದೆಲ್ಲ ತೇಲ್ ಬರುತ್ತೆ. ಮತ್ತು ಇನ್ನೂ ಅದು ಪಾಲಕ್ಕು ಅದೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ, ಅದು ಮಸಾಲೆ ಎಲ್ಲ ಹೋಗ್ಬಿಟ್ಟು ಪನ್ನೀರಲ್ಲಿ ಸೇರ್ಕೊಳ್ಳುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಹೆಲ್ದಿ ಪ್ಲಸ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಲಕ್ ಪನ್ನೀರನ್ನ ಮಾಡ್ಬೋದು. ಯಾವಾಗಲೂ ಪಪ್ಪು, ಬೇಳೆ ಸಾರು ಈ ಥರ ಎಲ್ಲ ಪಾಲಕಲ್ಲಿ ಮಾಡೋ ಬದಲು ಈ ರೀತಿ ಮಾಡಿ ನೋಡಿ. ಇದು ವೇಸ್ಟೂ ಆಗಲ್ಲ. ಅಂದರೆ ಇನ್ನೊಂದು ರೀತಿಲೂ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ ಬೇಯಿಸ್ಕೊಂಡು, ಪಾಲಕ್ನ ಬ್ಲಾಂಚಿಂಗ್ ಅಂತಾರೆ, ಅದನ್ನು ಬೇಯಿಸ್ಕೊಂಡು ಆಮೇಲೆ ಹಾಕ್ತಾರೆ. ಇದರಿಂದ ಸ್ವಲ್ಪ ನೀರಲ್ಲೆಲ್ಲ ಹೊಟ್ಟೋಗುತ್ತೆ ನ್ಯೂಟ್ರಿಯೆಂಟ್ಸ್ ಎಲ್ಲ. ಅದ್ರ ಬದಲಾಗಿ ಸ್ವಲ್ಪ ಡೈರೆಕ್ಟಾಗಿ ನಾವು ಬಾಣಲಿಲಿ ಫ್ರೈ ಮಾಡೋದ್ರಿಂದ
ಅದು ವಿಟಮಿನ್ಸು ನ್ಯೂಟ್ರಿಯೆಂಟ್ಸ್ ಎಲ್ಲ ಅಲ್ಲೇ ಇರುತ್ತೆ. ಸೊ ಕಂಪ್ಲೀಟ್ ಮೀಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಮೈಂಡ್ನ ಯಾವ ರೀತಿ ಡೀಕ್ಲಟರ್ ಮಾಡ್ತೀನಿ, ಅಂದರೆ ಮೈಂಡ್ನ ಯಾವ ರೀತಿ ಖಾಲಿ ಇಟ್ಕೋಬೇಕು ಅನ್ನೋದು ಇಂಪಾರ್ಟೆಂಟು. ನೀವು ನೋಡಿ, ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಎಲ್ಲ ನೀಟಾಗಿದೆ, ಆರ್ಗನೈಸ್ಡ್ ಆಗಿದೆ, ಅಂದರೆ ಎಲ್ಲ ಯಾವುದೇ ಅನ್ನೆಸೆಸರಿ ಥಿಂಗ್ಸ್ ಎಲ್ಲ ತೆಗೆದು ಬರೀ ನೆಸೆಸರಿ ಥಿಂಗ್ಸ್ನ ಕರೆಕ್ಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ ಮನೆ ಎಷ್ಟು ಚೆನ್ನಾಗಿರುತ್ತೆ, ಮನಸ್ಸು ಎಷ್ಟು ನೆಮ್ಮದಿಯಾಗಿರುತ್ತೆ. ಅದೇ ರೀತಿ ನಮ್ಮ ತಲೆನೂ ಕೂಡ ಅನ್ನೆಸೆಸರಿ ಥಿಂಗ್ಸ್ನ ಎಲ್ಲ ತೆಗೆದು ಜಸ್ಟ್ ನಮಗೆ ಏನು ಬೇಕು ಅಷ್ಟನ್ನು ಮಾತ್ರನೇ ಕಾನ್ಸಂಟ್ರೇಟ್ ಮಾಡಿದ್ರೆ ಲೈಫು ಕಾಂಪ್ಲಿಕೇಟ್ ಆಗಲ್ಲ. ತುಂಬ ಆರಾಮಾಗಿ ಲೈಫ್ನ ಲೀಡ್ ಮಾಡ್ಬೋದು. ಲೈಫ್ ಆ್ಯಕ್ಚುಲಿ ಲೀಡ್ ಮಾಡೋದು ಈಸಿ. ನಾವು ಪ್ರತಿಯೊಬ್ಬರು ಅದನ್ನು ಕಾಂಪ್ಲಿಕೇಟ್ ಮಾಡಿ ಇಟ್ಕೊಳ್ತಾ ಇದ್ದೀವಿ, ಅಂದರೆ ಅನ್ನೆಸೆಸರಿದೆಲ್ಲ ಯೋಚನೆ ಮಾಡಿಕೊಂಡು. ಸೊ ಈ ರೀತಿ ಯಾವ ರೀತಿ ನಾವು ಡೀಕ್ಲಟರ್ ಮಾಡ್ಕೋಬೇಕು, ನಾನು ಹೆಂಗೆ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ. ಫಸ್ಟ್ ನನಗೇನೋ ಒಂದು ಪ್ರಾಬ್ಲಮ್ ಬಂದಿದ ತಕ್ಷಣ ನೋಡೋಣ, ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಲೈಫಲ್ಲಿ ಅಂತ ಅಂದ್ಕೊಳ್ಳೋಣ. ಡೈಲಿ ಬೇಸಿಸ್ ಮೇಲೇ ನಮಗೆ ಎಷ್ಟೊಂದು ಚಾಲೆಂಜಸ್ ಬರ್ತಾ ಇರುತ್ತೆ. ಆ ರೀತಿ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ ತಕ್ಷಣ ಒಂದು ಡೀಪ್ ಬ್ರೀತ್ ಕುತ್ಕೊಳ್ಳಿ. ಒಂದು 5 ನಿಮಿಷ ಟೈಮ್ ತೊಗೊಂಡು ಒಂದು ಜಾಗದಲ್ಲಿ ಇದಂತೂ ನಾನು ಏನು ಹೇಳ್ತಾ ಇದ್ದೀನಲ್ಲ, ಇದು ಮಾಡೋದು ಮಾತ್ರ ನೀವು ಒಂಟಿಯಾಗಿಯೇ ಮಾಡಬೇಕು. ಅಂದರೆ ಒಂದು ರೂಮಲ್ಲಿ ಒಂದು ಕಾರ್ನರು ಅಥವಾ ಒಂದು ರೂಮ್ಗೆ ಹಾಕ್ಕೊಂಡು ಬಾಗಿಲು ಹಾಕ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ನಿಮ್ಮ ಬ್ರೀತಿಂಗ್ ಮೇಲೆ ಫೋಕಸ್ ಮಾಡಬೇಕು. ನೀವು ನೋಡಿ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ, ಆ್ಯಕ್ಚುಲಿ ಕಷ್ಟ ಇದು. ಆ್ಯಕ್ಚುಲಿ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು. ಡೀಕ್ಲಟರಿಂಗ್ ಅಂದರೆ ಮೈಂಡಲ್ಲಿ ನೀವು ಯಾವಾಗ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ ಆಗಲೇ 108 ಥಾಟ್ಸ್ ಬರ್ತಾ ಇರುತ್ತೆ. ಅಯ್ಯೋ ಚಪಾತಿ ಮಾಡಬೇಕು, ಇದು ಮಾಡಬೇಕು, ನನ್ನ ಮಗಳು ಹಂಗೆ, ನನ್ನ ಮಗ ಹಂಗೆ, ಹಸ್ಬೆಂಡ್ ಹಿಂಗೆ, ಮನೆಯವ್ರದ್ದು ಹಿಂಗೆ, ಹಿಂಗೆ ಮಾಡಬೇಕು, ಇದೆಲ್ಲ ಥಾಟ್ಸ್ ಬರ್ತಾ ಇರುತ್ತೆ. ಅದನ್ನೆಲ್ಲ ತೆಗಿತಾ ಇರಿ, ಹಾಗೆ ಸೈಡಲ್ಲಿ ತೆಗಿತಾ ಇರಿ. ಅಂದರೆ ಕಾನ್ಸಂಟ್ರೇಟ್ ಮಾಡಿ. ಇಲ್ಲ ನಾನು ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಕಷ್ಟ ಇಲ್ಲ ಅಂತಲ್ಲ, ಒಂದು 10 ಸೆಕೆಂಡ್ ಕಾನ್ಸಂಟ್ರೇಷನ್ ಮಾಡೋದು ಕಷ್ಟ. ಬಟ್ ಗ್ರ್ಯಾಜುವಲಿ ನೀವು ಹೆಂಗಾಗುತ್ತೆ ಅಂದರೆ ನಿಮಗೆ ನಿಮ್ಮ ಥಾಟ್ಸ್ ಮೇಲೆ ಒಂದು ಹಿಡಿತ ಬಂದುಬಿಡುತ್ತೆ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದರೆ. ಸೊ ಆದಷ್ಟು ಒಂದು ರಿಲ್ಯಾಕ್ಸ್ ಅಂತ ಆಗ್ತಿರುತ್ತೆ. ಇದೊಂಥರ ಬೆಸ್ಟ್ ಮೆಥಡು ಡೀಕ್ಲಟರ್ ಮಾಡೋಕ್ಕೆ. ನೆಕ್ಸ್ಟ್ ನೇಚರ್ ಜೊತೆ ಸ್ಪೆಂಡ್ ಮಾಡಿ. ಬೆಳಗ್ಗೆ ಬೇಗ ಎದ್ದೇಳಿ, ಸ್ವಲ್ಪ ಬೇಗ ಎದ್ದೇಳೋದ್ರಿಂದ, ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಮೈಂಡಲ್ಲಿ ಆದಷ್ಟು ಬೇರೆ ಬೇರೆ ಥಾಟ್ಸ್ ಬರಲ್ಲ. ಯಾವಾಗ ನಮ್ಮ ಮೈಂಡು ನೇಚರ್ ಜೊತೆ ಕನೆಕ್ಟ್ ಆಗಿಬಿಡುತ್ತಲ್ವ, ಬೆಸ್ಟ್ ಅಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ನಾನು ಯಾವಾಗಲೂ ಹೇಳ್ತೀನಲ್ವ, ನಿಮಗೆ ಎಲ್ಲನೂ ಬೇಜಾರಾದರೆ ಗ್ರೀನರಿ ಪ್ಲೇಸ್ಗೆ ಹೋಗ್ತೀರಾ, ವಾಟರ್ ಪ್ಲೇಸ್ಗೆ ಹೋಗ್ತೀರಾ. ಯಾಕೆಂದರೆ ನೇಚರ್ದು ಪವಾಡನೇ ಆ ಥರ. ಎಷ್ಟು ರಿಲ್ಯಾಕ್ಸಿಂಗ್ ಆಗುತ್ತೆ ಅಂದರೆ, ನಾವು ಒಂದು ನೀರಲ್ಲಿ ಹೋಗಿ ಧುಮ್ಕೋದ್ರಿಂದನೂ, ಒಂದು ಲೀವ್ಸು, ಒಂದು ಬರ್ಡ್ಸು, ಈ ಥರದ್ದೆಲ್ಲ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರೆ ವಾವ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ನೀವೇನಾನ ಹೊರಗಡೆ ಕೆಲಸ ಮಾಡ್ತಾಯಿದ್ದೀರಾ ಅಂದರೆ, ಹೇಗೆ ಒಂದು ಚಪ್ಪಲಿನ ಹೊರಗಡೆ ಬಿಟ್ಟು ಬರ್ತಿರೋ ಅದೇ ರೀತಿ ಹೊರಗಡೆ ಆಗುವಂಥ ಘಟನೆಗಳು ಏನೇ ಪ್ರಾಬ್ಲಮ್ಸ್ ಇದ್ದರೂ ಹೊರಗಡೆನೇ ಬಿಟ್ಟು ಬರೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಮನೆಯದು ಮನೆಯಲ್ಲೇ ಇರಬೇಕು, ಹೊರಗಡೆನೇ ಇರಬೇಕು. ಯಾವಾಗ ಕಂಬೈನ್ ಮಾಡ್ತಿರೋ ಪ್ರಾಬ್ಲಮ್ಸು ತುಂಬಾ ಡಬಲ್ ಆಗುತ್ತೆ, ಕಾಂಪ್ಲಿಕೇಟ್ ಆಗುತ್ತೆ. ನೆಕ್ಸ್ಟ್ ಯಾವಾಗಲೇ ನಮ್ಮ ಹತ್ರ ನೆಗೆಟಿವ್ ಥಾಟ್ಸ್ ಬಂದರೂ ಕೂಡ ಆದಷ್ಟು ಬೇಗ ನಮ್ಮನ್ನು ನಾವು ಡಿಸ್ಟ್ರಾಕ್ಷನ್ ಮಾಡ್ಕೊಂಬಿಡ್ಬೇಕು. ಈಗ ಏನೋ ಒಂದು ಥಾಟ್ಸ್ ಬರ್ತಾ ಇದೆ, ಅವ್ರು ಈ ಥರ ಮಾಡ್ಬೋದು, ಇವ್ರು ಈ ಥರ ಮೋಸ ಮಾಡ್ಬೋದು, ನಾವು ಮುಂದೆ ಹಿಂಗೆ ಲಾಸ್ ಆಗ್ಬೋದು, ಈ ರೀತಿ ಏನಾದರೂ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದರೆ ಇಮ್ಮಿಡಿಯೇಟಾಗಿ ನಾವು ಅದನ್ನು ಕೆಲಸದಲ್ಲಿ ತೊಳಸ್ಕೋಬೇಕು. ಇಲ್ಲಾಂದರೆ ಅದು ನೆಗೆಟಿವ್ ಥಾಟ್ಸ್ ಎಷ್ಟು ಡೇಂಜರ್ ಅಂದರೆ ಒಂದು ಹೆಮ್ಮರವಾಗಿಬಿಡುತ್ತೆ. ಅಂದರೆ ಅಲ್ಲಿ ಆ ನೆಗೆಟಿವ್ ಥಾಟ್ಸಿಂದ ನಾವು ಹೊರಗಡೆ ಬರೋಕ್ಕೆ ಆಗಲ್ಲ. ನಮ್ಮ ಡೈಲಿ ಬೇಸಿಸಲ್ಲಿ ಕೆಲಸನೂ ಮಾಡೋಕ್ಕಾಗ್ತಿಲ್ಲ, ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಸೊ ಏನಾದರೂ ಬರ್ತಾ ಇದೆ ಅಂತ ಅನಿಸಿದ ತಕ್ಷಣ ನೀವು ಎದ್ದು ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ಸೊ ನೆಗೆಟಿವ್ ಥಾಟ್ಸ್ ಅನ್ನೋದು ಕಡಿಮೆ ಆಗುತ್ತೆ. ನೆಕ್ಸ್ಟು ಮೈಂಡ್ನ ಡೀಕ್ಲಟರ್ ಮಾಡಬೇಕು ಅಂದರೆ ಫಸ್ಟು ಬರೀ ಒಂದ್ರ ಬಗ್ಗೆನೇ ಫೋಕಸ್ ಮಾಡಬೇಕು. ಮಲ್ಟಿ ಟಾಸ್ಕಿಂಗು ಒಳ್ಳೆಯದೇ, ಇಲ್ಲ ಅಂತಲ್ಲ. ಬಟ್ ಲೈಫ್ನ ಸ್ವಲ್ಪ ಸ್ಲೋ ಡೌನ್ ಮಾಡೋದ್ರಿಂದ ನಮಗೊಂದು ಕಾಮ್ನೆಸ್ ಬರುತ್ತೆ ಲೈಫಲ್ಲಿ. ಎಲ್ಲ ಜಂಜಾಟ ಇಲ್ಲ, ಅದು ಮಾಡು, ಇದು ಮಾಡು, ಎಷ್ಟು ಟೆನ್ಷನ್ ಆಗ್ತಿರುತ್ತೆ, ಗಾಬರಿ ಆಗ್ತಿರುತ್ತೆ. ಈ ಥರದ್ದೆಲ್ಲ ಮಾಡ್ಕೊಳ್ಬೋದು. ಒಂದು ಫೋಕಸ್ಸು, ನೀವೇನಾದ್ರು ಲೈಫಲ್ಲಿ ಒಂದು ಗೋಲ್ ಇಟ್ಕೊಂಡಿದ್ದೀರಾ, ಇಲ್ಲ ನೀವೇನೂ ಗೋಲ್ ಇಟ್ಕೊಂಡಿಲ್ಲ, ಡೈಲಿ ಬೇಸಿಸಲ್ಲಿ ಫ್ಲೋ ಜೊತೆ ಹೋಗ್ತಾ ಇದ್ದೀರಾ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಈಗ ನೀವು ಹೌಸ್ ವೈಫ್ ಆಗಿದ್ದೀರಾ, ತುಂಬ ಏನೋ ಗಿಲ್ಟ್ ಫೀಲ್ ಮಾಡಿಕೊಂಡು ನೋವನ್ನ ತಿನ್ಕೊಂಡು ಮಾಡ್ಕೊಳ್ಳೋ ಬದಲು ನಿಮ್ಗೇನಾದ್ರು ಪ್ಲ್ಯಾನ್ಸ್ ಇದ್ದರೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ. ನಾನು ಅದು ಮಾಡಬೇಕಿತ್ತು, ಇದು ಮಾಡಬೇಕಿತ್ತು ಅಂತ ತುಂಬ ಕೊರಕೊಂಡು ಒಂಥರ ಬೇಜಾರು ಮಾಡಿಕೊಂಡು ಲೈಫ್ನ ಲೀಡ್ ಮಾಡೋ ಬದಲು ಒಂದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಈಗ ನೀವು ಏನಕ್ಕೆ ಮನೇಲಿದ್ದೀರಾ, ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಳ್ಳಿ. ಮಕ್ಕಳಿಗೋಸ್ಕರನೋ ಅಥವಾ ಏನೋ ಒಂದು XYZ ರೀಸನ್ಗೋಸ್ಕರ ಮನೇಲಿದ್ದೀರಾ, ಅಥವಾ ನಿಮ್ಗೆ ಅರ್ನ್ ಮಾಡೋಕ್ಕಾಗ್ತಿಲ್ಲ, ಏನಕ್ಕೆ ಮಾಡೋಕ್ಕಾಗ್ತಿಲ್ಲ, ನಿಮ್ಮ ಹತ್ರನೇ ಆನ್ಸರ್ ಇರುತ್ತೆ, ಇಲ್ಲ ಅಂತಲ್ಲ. ಯಾರೂ ಸುಮ್ಮನೆ ಮನೇಲಂತೂ ಕೂತ್ಕೊಳ್ಳಲ್ಲ. ಏನಕ್ಕೆ ಹೊರಗಡೆ ಹೋಗ್ತಿಲ್ಲ, ಅಥವಾ ನನಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ,
ಈ ರೀತಿ ನಿಮಗೆ ನೀವೇ ಕ್ವೆಶ್ಚನ್ ಮಾಡ್ಕೊಳ್ಳಿ, ನಿಮಗೆ ನೀವೇ ಆನ್ಸರ್ ಸಿಗುತ್ತೆ. ನಿಮಗೆ ಒಂದ್ರ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ದರೆ ಆದಷ್ಟು ಮೈಂಡ್ ಕಾಮಾಗಿ ಬರುತ್ತೆ. ಅದೇನೋ ಹೇಳ್ತಾರಲ್ಲ, ಒಂದೇ ಸತಿ ಒಂದು ದೋಣಿಯಲ್ಲಿ ಮಾತ್ರನೇ ಪ್ರಯಾಣ ಮಾಡಬೇಕು, 2-3 ದೋಣಿಯಲ್ಲಿ ಕಾಲಿಟ್ಟು ಪ್ರಯಾಣ ಮಾಡೋಕ್ಕಾಗಲ್ಲ. ಅಂದರೆ ತುಂಬ ಕಷ್ಟ ಆಗೋಗುತ್ತೆ ಲೈಫು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ನಿಮ್ಮದು ಲೈಫು ತುಂಬ ಆರ್ಗನೈಸ್ಡ್ ಆಗಿರಬೇಕು, ಬ್ರೈನು ಆರ್ಗನೈಸ್ಡ್ ಆಗಿರಬೇಕು ಅಂದರೆ ಟು ಡೂ ಲಿಸ್ಟ್ ತುಂಬಾ ಇಂಪಾರ್ಟೆಂಟು. ನಾನು ನಾಳೆ ಎದ್ಬಿಟ್ಟು ನಾನು ಏನು ಮಾಡ್ತೀನಿ, ಎದ್ಬಿಟ್ಟು ಬೆಳಗ್ಗೆನೂ ಟು ಡೂ ಲಿಸ್ಟ್ ಮಾಡ್ಬೋದು, ಬಟ್ ಲಿಸ್ಟ್ ಇಲ್ಲ ಅಂದರೆ, ಕ್ಲಾರಿಟಿ ಇಲ್ಲ, ನೀವು ಏನು ಮಾಡಬೇಕು ಇಡೀ ದಿನ ನಿಮಗೊಂದು ಕ್ಲಾರಿಟಿ ಇಲ್ಲ ಅಂದರೆ, ಏನು ಮಾಡಬಾರ್ದೋ ಅದಕ್ಕೇ ಪ್ರಿಯಾರಿಟಿ ಕೊಟ್ಕೊಂಡು, ಏನು ಮಾಡಬೇಕೋ ಅದಕ್ಕೇನ ಟೈಮ್ ಸಿಗದೆ ಕರೆಕ್ಟಾಗಿ ಆರ್ಗನೈಸ್ಡ್ ಆಗಿ ಇರಲ್ಲ ಲೈಫು. ಫಾರ್ ಎಕ್ಸಾಂಪಲ್, ಏನೋ ಒಂದು ಇಂಪಾರ್ಟೆಂಟ್ ವರ್ಕ್ ಮಾಡ್ತಿರ್ತೀರ, ಫೋನಲ್ಲಿ ಏನೋ ನೋಟಿಫಿಕೇಷನ್ ಬಂತು, ಇನ್ಸ್ಟಾಗ್ರಾಮ್ ಬಂತು, ವಾಟ್ಸಪ್ ಬಂತು, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು. ಎಷ್ಟು ಮೈಂಡಲ್ಲಿ ನೀವು ಒಂದ್ರ ಬಗ್ಗೆ ವರ್ಕ್ ಮಾಡ್ತಿದ್ದೀರಲ್ವ, ಕಾನ್ಸಂಟ್ರೇಟ್ ಮಾಡಿ. ಒಂದು ಪ್ರೊಫೆಷ್ನಲ್ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಮಕ್ಳಿಗೆ ಓದಿಸ್ತಾ ಇದ್ದೀರಾ, ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. 2-3 ತಲೆಯಲ್ಲಿ ಎಲ್ಲ ಹಾಕ್ಕೊಂಡು ಕೊಡ್ತಾ ಇದ್ದರೆ ಕ್ಲಟರಿಂಗ್ ಅಂದರೆ ಅದನ್ನೇ. ಬ್ರೈನ್ನ ಒಂದು ರೂಮ್ ಥರ ಅಂದ್ಕೊಳ್ಳಿ. ಆ ರೂಮಲ್ಲಿ ನೀವು ಎಷ್ಟು ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀರ. ಈಗ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಒಂದು 3 ಡಸ್ಟ್ಬಿನ್ಸ್ ಇಟ್ಕೋಬೇಕು. 3 ಡಸ್ಟ್ಬಿನ್ಸ್ ಅಂದರೆ ಮನೇಲಿರುವಂಥ ಥಿಂಗ್ಸ್ನ 3 ಭಾಗ ಆಗಿ ಮಾಡ್ಕೋಬೇಕು. ಒಂದು ನಮ್ಗೆ ಯಾವ್ದು ಬೇಕು, ಇನ್ನೊಂದು ಯಾವುದು ಡೊನೇಟ್ ಮಾಡಬೇಕು, ಇನ್ನೊಂದು ಯಾವುದು ಬಿಸಾಕಬೇಕು. ಸೊ ಬ್ರೇನು ಅಷ್ಟೇ ಇದೇ ರೂಮ್ ಥರ, ಇದೇ ಥಿಂಗ್ಸು. ಈ ಥಿಂಗ್ಸ್ ಅಂದರೆ ನಮ್ಮ ಥಾಟ್ಸು. ಯಾವ ಥಾಟ್ಸ್ನ ನಾನು ಇಟ್ಕೋಬೇಕು, ಎಂಥ ಪಾಸಿಟಿವ್ ಥಾಟ್ಸ್ನ ನಾನು ಇಟ್ಕೋಬೇಕು. ಯಾರೋ ಇನ್ಸಲ್ಟ್ ಮಾಡಿದ್ರು, ಅವಮಾನ ಮಾಡಿದ್ರು, ಇಂಥದ್ದೆಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕಿ ಬಿಸಾಕಬೇಕು. ಡೊನೇಟ್ ಮಾಡೋದು ಅಂದರೆ ದೇವ್ರ ಮೇಲೆ ಬಿಟ್ಬಿಡಬೇಕು. ಎಷ್ಟೋ ಸಿಚುವೇಶನ್ಸ್, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ತುಂಬಾ ವರಿ ಕೊಡ್ತಾ ಇರುತ್ತೆ, ನಮ್ಮ ಕೈಯಲ್ಲಿ ಸೊಲ್ಯೂಷನ್ಸ್ ಇರಲ್ಲ. ಬೆಸ್ಟ್ ಡಿಕ್ಲಟರಿಂಗ್ ಏನು ಅಂದರೆ ದೇವ್ರ ಮೇಲೆ ಭಾರ ಹಾಕಿ ಕೂತ್ಕೊಳ್ಳಿ. ಅಂದರೆ ಎಲ್ಲ ನನ್ನ ಕೈಲೇ ಇದೆ, ನಾನು ಎಲ್ಲ ಸಾಲ್ವ್ ಮಾಡಿಬಿಡ್ತೀನಿ, ಎಲ್ಲ ನನ್ನಿಂದಾನೇ ಎಲ್ಲ ನಡೆಯೋದು, ನಾನು ಅನ್ನೋದನ್ನು ಬಿಟ್ಟರೆ ತುಂಬ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈವನ್ 1% ಮಾತ್ರನೇ ನಾವು ಮಾಡೋಕ್ಕಾಗೋದು, ಈವನ್ 1% ಇಲ್ಲ, ಮೇಜರ್ ಪರ್ಸೆಂಟು ದೇವ್ರ ಕೈಲಿರುತ್ತೆ. ನೀವು ಎಷ್ಟೇ, ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಎಷ್ಟೋ ಸಾರಿ ನಾನು ತುಂಬ ಎಫರ್ಟ್ಸ್ ಹಾಕಿದರೂ ಕೂಡ ಸೋಲಿರೋದುಂಟು. ನಾನು ಎಷ್ಟೋ ಸಾರಿ ಏನೋ ಸಿಚುವೇಶನ್ ಚೆನ್ನಾಗಿಲ್ಲದೆ, ನೀವು ನಂಬಲ್ಲ, ನನ್ನ CTET ಎಕ್ಸಾಮ್ ಕ್ಲಿಯರ್ ಆಗಿದೆ. ನನಗೆ ಆಶ್ಚರ್ಯ, ಯಾಕೆಂದರೆ ತುಂಬ ಹೆಲ್ತ್ ಅಪ್ಸೆಟ್ ಆಗಿತ್ತು. ನಾನು 100% ನಾನು ಕೊಡೋಕ್ಕಾಗ್ತಿರ್ಲಿಲ್ಲ. ಮಕ್ಕಳನ್ನ ಓದಿಸ್ಬೇಕಿತ್ತು, ಮನೆ ಮ್ಯಾನೇಜ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ನಂದು ಬೆಸ್ಟ್ ಅಂತ ನಾನು ಕೊಟ್ಟಿಲ್ಲ. ನಾನು ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ಓದ್ಬೋದಿತ್ತು ಅಂತ ಅನಿಸ್ತು. ಬಟ್ ಅಲ್ಲಿ ಪೇಪರ್ ನೋಡಿದಾಗ ನಾನು ಯಾವತ್ತೂ ಓದಿದ್ದು ನನಗೆ ನೆನಪಾಗ್ತಿತ್ತು, ದೇವ್ರ ಪವಾಡ ಇದೆ ಅಂತ ಅನಿಸ್ತಾಯಿತ್ತು. ಅಂದರೆ ಯಾವತ್ತೋ ಎಫರ್ಟ್ ಹಾಕಿರೋದು ನಮ್ಗೆ ಯಾವತ್ತೂ ಕೈ ಬಿಡಲ್ಲ ಅಂತಲೇ ಹೇಳ್ಬೋದು. ಸೊ ಆ ರೀತಿ ನೀವು ಕನ್ಸಿಸ್ಟೆಂಟಾಗಿ ನಾನೇ ಎಲ್ಲ ಸಾಲ್ವ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ಕೊಳಕ್ಕೆ ಹೋಗ್ಬೇಡಿ. ಎಷ್ಟೊಂದು ವಿಷಯಗಳು ನಮ್ಮ ಕೈಯಲ್ಲಿರಲ್ಲ. ಸೊ ಅದನ್ನು ದೇವ್ರಿಗೆ ಬಿಟ್ಟು ನೆಮ್ಮದಿಯಾಗಿರೋದನ್ನು ಕಲ್ತ್ಕೊಳ್ಳಿ. ಈಗ ಪ್ರತಿ ರಾತ್ರಿ ನಾವು ಫೋನ್ನ ರೀಚಾರ್ಜ್ ಮಾಡ್ತೀವಿ ಅಂದರೆ ನಮ್ಮ ಮೈಂಡ್ನೂ ರೀಚಾರ್ಜ್ ಮಾಡ್ಕೋಬೇಕು ತಾನೆ. ಫೋನಲ್ಲಿ ಸ್ಪೇಸ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇರುತ್ತೆ. ಆಗೆಲ್ಲ ಏನು ಮಾಡ್ತೀವಿ ನಾವು, ನಮ್ಮ ಫೋಟೋಸು, ನಮ್ಮ ಫೈಲ್ಸು, ಅನ್ನೆಸೆಸರಿ ಫೈಲ್ಸು, ಫೋಟೋಸ್ನೆಲ್ಲ ಡಿಲೀಟ್ ಮಾಡ್ತೀವಲ್ವ. ಹಾಗೆ ಅನ್ನೆಸೆಸರಿಯಾಗಿ ನಮ್ಮ ತಲೆಯಲ್ಲಿರುವಂಥ ಥಾಟ್ಸ್ನೆಲ್ಲ ತೆಗೆದುಬಿಡಿ. ಏನಾದರೂ ಜಲಸಿ ಫೀಲ್ ಆಗ್ತಿದ್ರೆ, ಏನಾದರೂ ನನಗೆ ಅವಮಾನ ಆಯಿತು ಅಂತ ಇದಾಗ್ತಿದ್ರೆ, ಏನೋ ಒಂದು ನೆಗೆಟಿವ್ ಫೀಲಿಂಗು ನಿಮ್ಮ ಲೈಫ್ನ ಕುಗ್ಗಿಸ್ತಾ ಇದ್ದರೆ, ನಿಮಗೆ ನೋವು ಮಾಡ್ತಾಯಿದ್ರೆ, ಅಂಥದ್ದೆಲ್ಲ ಗ್ರ್ಯಾಜುಲಿ ಅದನ್ನು ತೆಗಿತಾ ಬನ್ನಿ. ಗ್ರ್ಯಾಜುಲಿ ತೆಗಿಯೋದು ಅಂದರೆ ಈಗ ಡಸ್ಟ್ಬಿನಲ್ಲಿ ಒಂದು ವಸ್ತುನ ತೆಗಿಯೋ ಥರ ಆ ಥರ ಅಲ್ಲ. ತೆಗಿಯೋದು ಅಂದರೆ ಏನು, ನಮ್ಮನ್ನು ನಾವು ಹೇಗೆ ಪಾಸಿಟಿವ್ ವರ್ಕ್ ಕಡೆ ಡೈವರ್ಟ್ ಮಾಡ್ಕೋಬೇಕು, ಅದು ಇಂಪಾರ್ಟೆಂಟು. ಯಾವಾಗಲೂ ಅಷ್ಟೇ ನಮ್ಮ ಲೈಫಲ್ಲಿ ಹೆಲ್ದಿ ಬಾಡಿ ಮತ್ತು ಪೀಸ್ಫುಲ್ ಲೈಫ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಾನು ಮತ್ತೆ ಹೇಳ್ತೀನಿ, ಹೆಲ್ದಿ ಬಾಡಿ ಇರಬೇಕು, ಪೀಸ್ಫುಲ್ ಲೈಫ್ ಇರಬೇಕು. ಇದು ಇಲ್ಲ, ಪೀಸ್ಫುಲ್ ಮೈಂಡು, ಪೀಸ್ಫುಲ್ ಲೈಫು ಇಲ್ಲ ಅಂದರೆ ಲೈಫಲ್ಲಿ ನೀವು ಕೋಟ್ಯಾಧೀಶ್ವರ ಆದರೂ ಅಷ್ಟೇ, ನಿಮ್ಮ ಹತ್ರ KG ಗಟ್ಟಲೆ ಬಂಗಾರ ಇದ್ದರೂ ಅಷ್ಟೇ, ನೀವು ಎಷ್ಟೇ ದುಡ್ಡು ಅರ್ನ್ ಮಾಡ್ತಾಯಿದ್ರು ಅಷ್ಟೇ. ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ಪ್ರಿಯಾರಿಟಿ ಬಂದು ನಿಮ್ಮ ನೆಮ್ಮದಿ, ಲೈಫಲ್ಲಿ ನೆಮ್ಮದಿ ಅನ್ನೋದು ಇಂಪಾರ್ಟೆಂಟ್. ಬೆಳಗ್ಗೆ ಎದ್ದ ತಕ್ಷಣ ಏನು ಬೇಡ್ಕೋತಿರೋ ಇಲ್ವೋ, ನೆಮ್ಮದಿ ಕೊಡಪ್ಪ ಅಂತ ಬೇಡ್ಕೊಳ್ಳಿ. ಆ ನೆಮ್ಮದಿಯಲ್ಲಿ ಎಲ್ಲ ಇರುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಆರೋಗ್ಯ, ಮೇನಾಗಿ ಆರೋಗ್ಯ ಇರುತ್ತೆ. ಆರೋಗ್ಯ ಇಲ್ಲ ಅಂದರೆ ನೆಮ್ಮದಿ ಇಲ್ಲ. ಎಷ್ಟು ಬೇಕೋ ಅಷ್ಟು ಹಣಕಾಸು ಇರುತ್ತೆ, ಮಕ್ಕಳು ಎಷ್ಟು ಬೇಕೋ ಅಷ್ಟು ಓದ್ತಾ ಇರ್ತಾರೆ. ಪ್ರತಿಯೊಂದು ಲೈಫಲ್ಲಿ ಎಷ್ಟು ಇರಬೇಕೋ ಅಷ್ಟಿರಬೇಕು. ಯಾವುದಾದ್ರೂ ಅತಿ ಆದರೆ ಅಮೃತನೂ ವಿಷ ಅಂತ ಹೇಳ್ತಾರಲ್ವ, ಅದಕ್ಕೆ ಯಾವುದು ಅತಿಯಾಗಿ ಬೇಡ. ನೆಮ್ಮದಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಇವತ್ತೇ ಮೈಂಡ್ನ ಡೀಕ್ಲಟರ್ ಮಾಡಿ ಒಂದು ಪೀಸ್ಫುಲ್ ನೆಮ್ಮದಿ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಹೊಸದಾಗಿ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ಸ್ವಲ್ಪ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.